ಸಿಟಿ ರವಿ ಅವರನ್ನ ಈ ಕೂಡಲೇ ಬಂಧ ಮುಕ್ತಗೊಳಿಸಬೇಕು. ಕರ್ನಾಟಕ ಹೈಕೋರ್ಟ್ ಕೊಟ್ಟಿರತಕ್ಕಂತ ಮಹತ್ವದ ಆದೇಶ ಇದು. ಕೂಡಲೇ ಬಿಡುಗಡೆಗೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, ಸಿಟಿ ರವಿ ಅವರಿಗೆ ಸೂಚನೆಯನ್ನು ನೀಡಲಾಗಿದೆ, ವಿಚಾರಣೆಗೆ ಸಹಕರಿಸುವಂತೆ. ಎಲ್ಲಿದ್ದಾರೋ ಅಲ್ಲಿಂದಲೇ ಬಿಡುಗಡೆ ಮಾಡಿ, ಎಲ್ಲಿದ್ದಾರೋ ಅಲ್ಲಿಂದಲೇ ಸಿಟಿ ರವಿ ಅವರನ್ನ ಬಿಡುಗಡೆ ಮಾಡಿ ಅಂತ ಕರ್ನಾಟಕ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಈಗ ಸಿಟಿ ರವಿ ಅವರು ಬರ್ತಾ ಇದ್ದಾರೆ ಬೆಂಗಳೂರಿಗೆ, ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ಎಲ್ಲಿಂದ ಎಲ್ಲಿ ಕರ್ಕ ಬರ್ತಾ ಇದ್ದಾರೆ? ಬೆಳಗಾವಿಯಿಂದ ಬೆಂಗಳೂರಿಗೆ ಕರ್ಕ ಬರ್ತಾ ಇದ್ದಾರೆ. ಎಲ್ಲಿದ್ದಾರೋ ಗೊತ್ತಿಲ್ಲ, ಈಗ ಮಾರ್ಗ ಮಧ್ಯೆ ಇದ್ದಾರೆ. ಆ ಮಾರ್ಗ ಮಧ್ಯೆಯೇ ಸಿಟಿ ರವಿ ಅವರು ಬಂಧ ಮುಕ್ತರಾಗಲಿದ್ದಾರೆ, ಪಂಜರದಿಂದ ಹೊರಗಡೆ ಬರಲಿದ್ದಾರೆ. ಸೊ ಕೂಡಲೇ ಬಿಡುಗಡೆಗೆ ಹೈಕೋರ್ಟ್ ಆದೇಶವನ್ನು ಕೊಟ್ಟಿರುವಂಥದ್ದು. ಅಷ್ಟೇ ಅಲ್ಲ, ಸಿಟಿ ರವಿ ಅವರಿಗೆ ಮಾನ್ಯ ನ್ಯಾಯಾಲಯ ಒಂದು ಸೂಚನೆಯನ್ನು ಕೊಟ್ಟಿದೆ, ನೀವು ವಿಚಾರಣೆಗೆ ಸಹಕರಿಸಬೇಕು ಅಂತ. ಸೊ ನಿನ್ನೆಯಿಂದಲೂ ವೀಕ್ಷಕರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಷರತ್ತನ್ನ ವಿಧಿಸಿ ಬಿಡುಗಡೆಗೆ ಆದೇಶ, ಸಿಟಿ ರವಿಗೆ ಬಿಗ್ ರಿಲೀಫ್. ನೋಡಿ, ಈಗ ನಿನ್ನೆಯಿಂದಲೂ ಏನ್ ಚರ್ಚೆ ಆಗ್ತಾ ಇದೆ ಅಂದರೆ, ಒಬ್ಬ ಜನಪ್ರತಿನಿಧಿ ಆದಂತಹ ವ್ಯಕ್ತಿಯನ್ನ ಪೊಲೀಸರು ಬಂದು ಅರೆಸ್ಟ್ ಮಾಡಲಿಕ್ಕೆ, ಆ ರೀತಿಯಾಗಿ ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯವಿದೆಯೇ? ಇನ್ಸ್ಪೈಟ್ ಸಭಾಪತಿಗಳು ರೂಲಿಂಗ್ ಅನ್ನ ಕೊಡದೇ ಇದ್ದರೂ ಸಹ, ಸಭಾಪತಿಗಳು ಇದ್ರ ಬಗ್ಗೆ ಯಾವುದೇ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ಳದೆ ಇದ್ದರೂ ಸಹ, ಸದನದಲ್ಲಿ ಇದರ ಬಗ್ಗೆ ಚರ್ಚೆ ಆಗದೇ ಇದ್ದರೂ ಸಹ, ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿರ್ತಕ್ಕಂಥ ನಡೆ ಸರಿಯಾಗಿರ್ತಕ್ಕಂಥ ನಡೆಯಲ್ಲ, ಸರಿಯಾದಂಥ ಕ್ರಮವನ್ನ ಪಾಲಿಸಿಲ್ಲ ಅನ್ನುವ ವಿಚಾರ ನಿನ್ನೆಯಿಂದಲೂ ಸಹ ಚರ್ಚೆ ಆಗ್ತಾ ಇದೆ. ಮತ್ತು ಸದನಕ್ಕೆ ಇರ್ತಕ್ಕಂಥ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗಿದೆ ಅನ್ನುವ ಬಗ್ಗೆಯೂ ಸಹ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ವಾದ ಪ್ರತಿವಾದ ಬೆಳಗ್ಗೆಯಿಂದ 3 ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಬೆಳಗ್ಗೆಯಿಂದ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಒಂದು ಬೆಳಗ್ಗೆ ಸಿಟಿ ರವಿ ಅವರನ್ನು ನಿನ್ನೆ ಅರೆಸ್ಟ್ ಮಾಡಿದ್ರಲ್ಲ, ಅರೆಸ್ಟ್ ಮಾಡಿದಂಥ ಹಿನ್ನೆಲೆಯಲ್ಲಿ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಬೆಳಗಾವಿಯ JMFC ಕೋರ್ಟ್ಗೆ ಅವರನ್ನು ಕರ್ಕೊಂಡು ಹೋಗಿ ಮಾನ್ಯ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿದ್ರು. ಆದರೆ ಇದು ಸದನದ ಒಳಗೆ ನಡೆದಿರ್ತಕ್ಕಂಥ ಘಟನೆ ಆಗಿರೋದ್ರಿಂದ, ಅಂಡ್ ಇದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಜುರಿಡಿಕ್ಷನ್ಗೆ ಬರೋದ್ರಿಂದ ಮಾನ್ಯ ನ್ಯಾಯಾಲಯ ಪ್ರಕರಣದ ವಿಚಾರಣೆಯನ್ನ ವಿಶೇಷ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡ್ತು. ಮಧ್ಯಾಹ್ನ 3ವರೆಗೆ ಅದರ ವಿಚಾರಣೆ ಇತ್ತು. ಈಗ 3ವರೆಗೆ ವಿಚಾರಣೆ ಆರಂಭ ಆಯಿತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ. ವಾದ ಪ್ರತಿವಾದ ಆಲಿಸಿದಂಥ ನ್ಯಾಯಮೂರ್ತಿಗಳು ನಾಳೆಗೆ ಅರ್ಜಿಯ ವಿಚಾರಣೆಯನ್ನ ಮುಂದೂಡಿದರು. ಅಟ್ ದಿ ಸೇಮ್ ಟೈಮ್, ಬೈ ದ ಸೇಮ್ ಟೈಮ್, ಕರ್ನಾಟಕ ಹೈಕೋರ್ಟ್ನಲ್ಲೂ ಸಹ ಮತ್ತೊಂದು ಅರ್ಜಿ ಸಲ್ಲಿಕೆಯಾಗಿತ್ತು. ಆ ಅರ್ಜಿ ಸಿಟಿ ರವಿಯವರ FIR ಅನ್ನ ರದ್ದು ಕೋರಿ ಸಲ್ಲಿಕೆ ಮಾಡಲಾಗಿದ್ದಂತಹ ಅರ್ಜಿ. ಆ ಅರ್ಜಿ ತುಂಬಾ ಹೊತ್ತು ಏನಾಗಿಲ್ಲ, ಅದು ಸಹ ಕೇವಲ 1-1.5 ಗಂಟೆಯಲ್ಲೇ ವಿಚಾರಣೆ ನಡೆದಿರ್ತಕ್ಕಂಥದ್ದು. 1-1.5 ಗಂಟೆಯಲ್ಲೇ ಕರ್ನಾಟಕ ಹೈಕೋರ್ಟ್ ತನ್ನ ಆದೇಶವನ್ನ ಪ್ರಕಟ ಮಾಡಿದೆ.